ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಂಗಳವಾರ ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಎಂಡ್ವರೆಗೂ ನೋಡಿ. ನಾನು ಮಧ್ಯಾಹ್ನ ಸ್ವಲ್ಪ ಚಿಕನ್ ಫ್ರೈ ಮತ್ತು ರೈಸ್ ಮಾಡಿದ್ದೆ ಊಟಕ್ಕೆ. ಇನ್ನು ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದೆ, ರಾತ್ರಿಗೆ ಬಿರಿಯಾನಿ ಮಾಡ್ಕೊಳ್ಳೋಣ ಹುಡುಗರಿಗೆ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕನ್ ಇಟ್ಟಿದ್ದೆ. ಹಾಗಾಗಿ ಇವಾಗ ಚಿಕನ್ ಬಿರಿಯಾನಿ ಮಾಡಬೇಕು. ಇನ್ನೂ ಸ್ವಲ್ಪ ಚಿಕನ್ ಫ್ರೈನೂ ಇದೆ, ಸ್ವಲ್ಪ ರೈಸ್ ಇದೆ. ನಮ್ಮ ಮನೆಯವರು ಬಿರಿಯಾನಿ ತಿನ್ನಲ್ಲ ಇಷ್ಟೊತ್ತಲ್ಲಿ ನೈಟ್ ಟೈಮು. ಹಾಗಾಗಿ ಅವರಿಗೆ ರೈಸು ಮತ್ತು ಚಿಕನ್ ಫ್ರೈ ಆಗುತ್ತೆ, ನಮಗೆ ಬಿರಿಯಾನಿ ಮಾಡ್ಕೋಬೇಕು. ಹೊರಗಡೆ ಮಕ್ಕಳು ಹೋಮ್ವರ್ಕ್ ಮಾಡ್ತಿದ್ದಾರೆ, ಹಾಗಾಗಿ ಅಲ್ಲಿ ಗಲಾಟೆ ಅಂತ ಹೇಳ್ಬಿಟ್ಟು ಇಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಸರಿನಾ, ಬನ್ನಿ ಬಿರಿಯಾನಿ ಮಾಡೋಣ. ಹಾಗೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಹೊರಗಡೆ ತಗೊಂಡು ಬಂದೆ. ಲಾಸ್ಟ್ ವೀಡಿಯೋಸಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ, ನಾವು ಒಳಗಡೆ ನಾನ್ ವೆಜ್ ಮಾಡಲ್ಲ, ಹೊರಗಡೆನೇ ಈ ಥರ ಸ್ಟವ್ ಇಟ್ಕೊಂಡು ಮಾಡೋದು. ಫಸ್ಟು ಕುಕ್ಕರ್ ಇಟ್ಟಿದ್ದೆ ಆಯಿಲ್ ಹಾಕ್ಬಿಟ್ಟು ಬಿಸಿ ಮಾಡೋದಕ್ಕೆ. ಚಿಕನ್ ಫ್ರೈ ಮಾಡಿಟ್ಟಿದ್ನಲ್ಲ ಮಧ್ಯಾಹ್ನ, ಅದು ಸ್ವಲ್ಪ ಇತ್ತು, ಅದನ್ನೇನು ಇವಾಗ ತಿನ್ನೋದಿಲ್ಲ. ಮತ್ತು ಬೆಳಗ್ಗೆಗೆ ದೋಸೆ ಹಾಕ್ಕೊಟ್ರೆ ತಿಂತಾರೆ ಮಕ್ಕಳು. ಹಾಗಾಗಿ ಇವಾಗ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಫಸ್ಟ್ ಹೋಲ್ ಸ್ಪೈಸಸ್ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ಆನಿಯನ್ ಕಟ್ ಮಾಡಿ ಹಾಕ್ಕೋಬೇಕು. ನಾನು ಒಂದು 3-4 ಟೈಪ್ ಮಾಡ್ತೀನಿ ಬಿರಿಯಾನಿನ. ಸ್ವಲ್ಪ ಟೈಮ್ ಇತ್ತು ಅಂದರೆ ಗ್ರೀನ್ ಬಿರಿಯಾನಿ ಮತ್ತು ಮಸಾಲೆ ಎಲ್ಲ ಹುರಿದು ಮಾಡೋದು, ಆ ಥರ ಮಾಡ್ತೀನಿ. ಇವತ್ತು ಟೈಮ್ ಇರಲಿಲ್ಲ, ಮಕ್ಕಳು ಸ್ಕೂಲಿಂದ ಬಂದಮೇಲೆ ಊಟ ಮಾಡಿರಲಿಲ್ಲ, ಹೊಟ್ಟೆ ಹಸಿ ಅಂತ ಹೇಳ್ತಿದ್ರು. ಹಾಗಾಗಿ ಈ ಥರ ಕ್ವಿಕ್ಕಾಗಿ ಬೇಗ ಆಗುವ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೆ. ಆನಿಯನ್ಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದೆರಡು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಮೊಸರು ಎಲ್ಲ ಹಾಕ್ಕೊಳ್ತೀವಲ್ಲ, 2 ಟೊಮೊಟೊ ಸಾಕಾಗುತ್ತೆ. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಂಡು ಇವತ್ತು ಬಿರಿಯಾನಿ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಮಾತ್ರ ಫೈನಲಾಗಿ ಚೆನ್ನಾಗಿಯೇ ಬಂದಿತ್ತು. ಆಮೇಲೆ ಮೊಸರು ಒಂದು 3 ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಂಡು ಆಯಿಲೆಲ್ಲ ಬಿಟ್ಕೊಳ್ಳೋವರೆಗೂ ಮೊಸರು ಹಾಕಿದ್ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ಈ ಥರ ಆಯಿಲೆಲ್ಲ ಬಿಟ್ಕೊಂಡ್ಮೇಲೆ ಚಿಕನ್ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಆ ಚಿಕನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು, ಅರಿಶಿನ, ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಕಟ್ ಮಾಡಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆಯಿಲೆಲ್ಲ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚಿಕನ್ ಇದರಲ್ಲಿನೇ 50% ಕುಕ್ ಆಗಬೇಕು, ಆ ಥರ ಬೇಯಿಸ್ಕೋಬೇಕು. ಇದೇ ಸ್ವಲ್ಪ ಟೈಪ್ ತಗೊಳ್ಳೋದು. ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ ಆಗೋಗ್ಬಿಡುತ್ತೆ. ಇದು ಏನೇ ಮಾಡಿದರೂ ಹಾಫ್ ಆನ್ ಅವರಲ್ಲಿ ಆಗೋಗ್ಬಿಡುತ್ತೆ. ಇದು ಬೇಗನೆ ಆಗೋಗುತ್ತೆ ಈ ಥರ ಮಾಡಿದ್ರೆ. ಅರ್ಜೆಂಟಿಗೆ ಮಾಡ್ಕೊಳ್ಳೋರು ಈ ಥರ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ. ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ನಾನು ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ ಮುಂಚೆನೇ. ಅಕ್ಕಿ ನೆನೆಸಿಡೋದ್ರಿಂದ ಸ್ವಲ್ಪ ಬಿರಿಯಾನಿ ಸಾಫ್ಟಾಗಿರುತ್ತೆ ಮತ್ತು ಉದ್ರಾಗಿ ಬರುತ್ತೆ. ನಾನು ಪಲಾವ್ ಬಿರಿಯಾನಿ ಏನು ಮಾಡಿದ್ರು ಈ ಥರ ಮುಂಚೆನೇ ಅಕ್ಕಿ ನೆನೆಸಿಟ್ಟಿರ್ತೀನಿ. ಪ್ರೊಸೀಜರ್ ಅಡುಗೆ ಸ್ಟಾರ್ಟ್ ಆಗೋಷ್ಟರಲ್ಲಿ ಸ್ಟಾರ್ಟ್ ಮಾಡಿದ ಮೇಲೆ ಈ ಥರ ಅಕ್ಕಿ ನೆನೆಸಿಟ್ಬಿಟ್ಟೆ ನಾನು ಒಗ್ಗರಣೆಗೆ ಇಡೋದು. ಹಾಗಾಗಿ ಇನ್ನೂ ಬೇಗ ಆಗಬೇಕು ಅಂದರೆ ಬಿಸಿನೀರು ಹಾಕ್ಕೋಬೋದು. ನಾನು ನಾರ್ಮಲ್ ವಾಟರ್ನೇ ಹಾಕ್ಬಿಟ್ಟು ಸ್ವಲ್ಪ ಕುದಿಯೋಕೆ ಇಟ್ಟಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಮೇಲ್ಗಡೆ ಬಂದು ಕುತ್ಕೊಂಡೇನೋ ಮಾತಾಡ್ತಾ ಇದ್ಲು. ಇವಳದು ಎಲ್ಲ ಹೋಮ್ವರ್ಕ್ ಎಲ್ಲ ಆಗಿತ್ತು, ಇನ್ನು ಸ್ವಲ್ಪ ಇದ್ದಾವೆ ಅಂತ ಹೇಳ್ಬಿಟ್ಟು ಬರ್ಕೊಳ್ತಾ ಇದ್ಲು. ಅಕ್ಕಿ ಹಾಕಿದ್ದೀನಿ, ಇವಾಗ ಕುದೀತಿದೆ. ಇವಾಗ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ವಿಸಿಲ್ ಹಾಕ್ಸಿದ್ದೆ. 2 ವಿಸಿಲ್ ಹಾಕ್ಸ್ಬಿಟ್ಟು ಇನ್ನೊಂದು ಸ್ವಲ್ಪ ಅಳ್ಕಂಡ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಬ್ಬಣ ಇಟ್ಟು ಅದ್ರ ಮೇಲೆ ಒಂದು 5 ನಿಮಿಷ ಹಾಗೆ ಬಿಟ್ಟಿದ್ದೆ ಲೋ ಫ್ಲೇಮಲ್ಲಿ. ಈಗ ಎಲ್ಲ ಚೆನ್ನಾಗಾಗಿದೆ. ನನ್ನ ಮಗಳು ನಾನೇ ಮಿಕ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡು ಮಿಕ್ಸ್ ಮಾಡ್ತಿದ್ಲು. ನೋಡ್ತಿರ್ಬೋದು ಎಷ್ಟು ಉದ್ರಾಗಿದೆ. ಕಲರು ಚೆನ್ನಾಗಿ ಬಂದಿದೆ, ಟೇಸ್ಟೂ ಅಷ್ಟೇ ಚೆನ್ನಾಗಿತ್ತು. ಮಕ್ಕಳು ಹೊರಗಡೆ ತಿಂತೀವಿ ಚಾಪೆ ಹಾಕ್ಕೊಂಡು ಅಂತ ಹೇಳ್ತಾಯಿದ್ರು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಹೊರಗಡೆ ಚಾಪೆ ಎಲ್ಲ ಹಾಕ್ಬಿಟ್ಟು ಅಲ್ಲಿಗೆ ಎಲ್ಲ ತಗೊಂಡೋಗಿ ನೀರೆಲ್ಲ ಇಟ್ಕೊಂಡು ಅಲ್ಲೇ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಇನ್ನೂ ತಿನ್ನಲಿಲ್ಲ. ನಾನು ಆಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಇವ್ರಿಗೆ ಹಾಕ್ಕೊಟ್ಟೆ. ಅಕ್ಷಯ ಸೂಪರ್ ಮಮ್ಮಿ. ನಕ್ಷತ್ರ ಮಕ್ಕಳು ಎಲ್ಲ ತುಂಬಾ ಇಷ್ಟಪಟ್ಟು ತಿಂದರು. ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು, ಲೈಟಾಗಿತ್ತು ಮಸಾಲೆ, ತುಂಬ ಚೆನ್ನಾಗಿತ್ತು. ನಾವು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡಿನ್ನರ್ ಮುಗಿಸ್ಕೊಂಡ್ವಿ. ನೀವೇನು ಡಿನ್ನರ್ ಮಾಡಿದ್ರಿ ಇವತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಡಿಯೋ ಎಂಡ್ವರೆಗೂ ನೋಡಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಹಾಗೆ ಮಕ್ಕಳು ಮೊಸರೆಲ್ಲ ಹಾಕ್ಕೊಂಡು ತಿಂತಾಯಿದ್ರು. ನಾನು ಆಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು
ನೋಡ್ತಾ ಇದ್ದೆ. ಬೆಳ್ದಿಂಗ್ಳಲ್ಲಿ ಚಳಿಗೆ ಬಿಸಿ ಬಿಸಿ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ಇವತ್ತಿನ ವ್ಲಾಗ್ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.